ಸರ್ವೆ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ, ಜಿಲ್ಲಾಡಳಿತಕ್ಕೆ, ಹಾಗೇನೆ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿದಂತ ಇಂದಿನ ಆಯುಕ್ತರಾದಂತ ಮುನೀಶ್ ಮುದ್ಗಿಲ್ರವರು, ಅವರು ಇದರ ಜವಾಬ್ದಾರಿಯನ್ನ ಹೊತ್ಕೊಂಡು ಸಂಪೂರ್ಣವಾಗಿ ಇದು ಒಂದು ಹಂತಕ್ಕೆ ಬರಲಿಕ್ಕೆ ಎಲ್ಲರ ಜೊತೆ ಕೋಆರ್ಡಿನೇಷನ್ ಮಾಡಿ ಸಂಪೂರ್ಣಗೊಳಿಸಲಿಕ್ಕೆ ಸಹಕಾರವನ್ನ ಕೊಟ್ಟಂತ ಎಲ್ಲ ಅಧಿಕಾರಿಗಳಿಗೆ, ವಿಶೇಷವಾಗಿ ಈ ತಾಲೂಕಿನ ಜನತೆಯ ಪರವಾಗಿ, ಎಲ್ಲ ರೈತರ ಪರವಾಗಿ, ವೈಯಕ್ತಿಕವಾಗಿ ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಸರ್ವೆ ವಿಚಾರವನ್ನ ಮಂಜುನಾಥ್ ರವರು ತಿಳಿಸಿದ್ದಾರೆ. ನಿಮಗೆ ಬಹುಶಃ ಸರ್ವೆ ಆಫೀಸು ಅಂತ ಹೇಳಿದ್ರೆ ರೈತರಿಗೆ ಸಿಂಹ ಸ್ವಪ್ನ. ಯಾವುದೇ ಸಮಸ್ಯೆಗೆ ಪರಿಹಾರ ಸಿಗದೆ ಇರುವಂತಹ ಒಂದು ಇಲಾಖೆ ಅಂತ ಹೇಳಿದ್ರೆ ಸರ್ವೆ ಇಲಾಖೆ, ಕಂದಾಯ ಇಲಾಖೆನಲ್ಲಿ. ಸೊ ಅದಕ್ಕೆ ಒಂದು ಕಾಯಕಲ್ಪವನ್ನ ಕೊಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಸರ್ಕಾರ ತೀರ್ಮಾನವನ್ನ ಮಾಡಿ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಕೃಷ್ಣ ಬೈರೇಗೌಡರು ಯಾವ ಜಿಲ್ಲೆ ತಗೋಬೇಕು ಅಂತ ಹೇಳಿದಾಗ ನಾನು ಮನವಿ ಮಾಡಿದೆ, ನೀವು ರಾಮನಗರ ಜಿಲ್ಲೆ ತಗೊಳ್ಳಿ, ಇಡೀ ಜಿಲ್ಲೆ ತಗೊಳ್ಳಿ, ನಾನು ನೇತೃತ್ವವನ್ನು ವಹಿಸ್ತೇನೆ ಅಂತ ಹೇಳಿ. ಕೊನೆಗೆ ಅವರು ಇಡೀ ಜಿಲ್ಲೆ ಮಾಡೋದ್ ಬೇಡ, ಮೊದಲು ಪ್ರಾಯೋಗಿಕವಾಗಿ ಒಂದು ಹೋಬಳಿಯನ್ನ ಮಾಡೋಣ ಅಂತ ಹೇಳಿದ್ರು. ಆ ಒಂದು ಹೋಬಳಿಯನ್ನ ಮಾಡುವಂತ ಸಂದರ್ಭದಲ್ಲಿ ಅವರನ್ನ ಮನವಿಯನ್ನ ಮಾಡಿ ಇವತ್ತು ಉಯ್ಯಂಬಳ್ಳಿ ಹೋಬಳಿ ಆದ್ರೆ ನಾವೆಲ್ಲ ನೋಡಿ ಏನೇ ಸಮಸ್ಯೆಗಳಿದ್ರು ಕೂಡ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಉಯ್ಯಂಬಳ್ಳಿ ಹೋಬಳಿಯನ್ನ ಇವತ್ತು ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ. ಉಯ್ಯಂಬಳ್ಳಿ ಹೋಬಳಿನಲ್ಲಿ 35 ಕಂದಾಯ ಗ್ರಾಮಗಳು ಬರ್ತದೆ. ಆ 35 ಕಂದಾಯ ಗ್ರಾಮಗಳಲ್ಲಿ 33 ಗ್ರಾಮಗಳನ್ನ ಇವತ್ತು ಒಟ್ಟಾರೆಯಾಗಿ ಸರ್ವೆ ಮಾಡಿದ್ದಾರೆ. ಎಷ್ಟು ಜನ ರೈತರ ಭೂಮಿಯನ್ನ ಸರ್ವೆ ಮಾಡಿದ್ದಾರೆ ಅಂತ ಹೇಳಿದ್ರೆ 23,469 ಜನ ರೈತರ ಭೂಮಿಗೆ ಸರ್ವೆ ಮಾಡಿದ್ದಾರೆ. ಕೆಲವರು ಹೇಳ್ತಾರೆ ನನ್ನ ಜಮೀನಿಗೆ ಬರಲಿಲ್ಲ ಸರ್ವೆಗೆ, ನನ್ನ ಜಮೀನು ಚೈನಾ ಕಳಿಲಿಲ್ಲ. ಎಲ್ರಿಗೂ ಏನಾಗಿದೆ ಅಂದ್ರೆ ಚೈನಾಗಿ ಅಳೆದ್ರೆ ಮಾತ್ರ ಸರ್ವೆ, ಚೈನಾ ಕಳಿಲಿಲ್ಲ ಅಂತ ಅಂದ್ರೆ ಅದು ಸರ್ವೆ ಅಲ್ಲ. ಆ ತರದ ಭಾವನೆ ರೈತರಲ್ಲಿ ಇದೆ. ಅದೇ ವಿಶೇಷವಾದಂತಹ ತಂತ್ರಜ್ಞಾನವನ್ನ ಬಳಸೋದ್ರ ಮುಖಾಂತರ ಇಡೀ ರಾಷ್ಟ್ರದಲ್ಲಿ ಪ್ರಪ್ರಥಮವಾಗಿ ರೋವರ್ ಅಂತ ಹೇಳಿ ಬರ್ತದೆ. ಕೆಲವು ರೈತರೆಲ್ಲ ನೋಡಿದ್ದಾರೆ, ಇನ್ ಕೆಲವರು ರೈತರು ನೋಡ್ಲಿಲ್ಲ. ಇಲ್ಲಿ ವಿಡಿಯೋದಲ್ಲಿ ಪ್ರೆಸೆಂಟೇಶನ್ ಮಾಡಿದ್ರು, ಒಂದು ಸ್ಟಿಕ್ ಇರ್ತದೆ ರೋವರ್ ಅಂತ. ಅದನ್ನ ನಿಮ್ಮ ಭೂಮಿನಲ್ಲಿಟ್ರೆ ಯಾವ ಜಾಗದಲ್ಲಿ ಇದೀವಿ ಅಂತ ಹೇಳಿ ಲ್ಯಾಟಿಟ್ಯೂಡು, ಲ್ಯಾಂಗಿಟ್ಯೂಡು ಪ್ರತಿಯೊಂದನ್ನು ಕೂಡ ಸ್ಯಾಟಲೈಟ್ಗೆ ಕಳಿಸಿ, ಸ್ಯಾಟಲೈಟ್ ಇಂದ ಕನಕಪುರದಲ್ಲಿ ತಾಲೂಕ್ ಆಫೀಸ್ ಅಲ್ಲಿ ಅದಕ್ಕೊಂದು ಎಕ್ವಿಪ್ಮೆಂಟ್ ಅನ್ನ ಹಾಕಿದ್ದಾರೆ. ಆ ಎಕ್ವಿಪ್ಮೆಂಟ್ ರಿಸೀವ್ ಮಾಡ್ತದೆ, ಆ ರಿಸೀವ್ ಮಾಡಿದ ಸ್ಯಾಟಲೈಟ್ ಗೆ ಕಳಿಸ್ತದೆ. ನಿಮ್ಮ ಯಾವ ಜಾಗದಲ್ಲಿ ಸರ್ವೆ ಆಗ್ತಾ ಇದೆ ಅಂತಕ್ಕಂಥದ್ದು, ಯಾವ ಪಾಯಿಂಟ್ ನಲ್ಲಿ ನಿಮ್ಮ ಇದನ್ನ ಇಟ್ಟಿದ್ದಾರೆ ಅಂತ ಹೇಳಿ ಗೊತ್ತಾಗ್ತದೆ. ಸೊ ಹಾಗಾಗಿ ಬಹಳ ಸರಳೀಕೃತವಾಗಿ ಯಾರು ಕಾಣದೇ ರೀತಿಯಲ್ಲಿ ಸರ್ವೆ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ಪ್ರಾಥಮಿಕವಾಗಿ ನಾವು ಎದುರಿಸ್ತೀವಿ. ಮಾನ್ಯ ಮಂತ್ರಿಗಳು ಕೂಡ ಒಂದು ಬಾರಿ ಬಂದು ಒಂದು ಏರೋಪ್ಲೇನ್, ಹೆಲಿಕಾಪ್ಟರ್ ತರ ಓಡಾಡ್ತು, ಎಲ್ಲ ಸ್ಕ್ಯಾನ್ ಮಾಡಿ ಪ್ರತಿಯೊಂದನ್ನು ಕೂಡ ಸ್ಕ್ಯಾನ್ ಮಾಡಿದೆ. ಎಷ್ಟು ವ್ಯತ್ಯಾಸ ಅಳತೆನಲ್ಲಿ ಅಂತ ಅಂದ್ರೆ ಮೇಲ್ಗಡೆಯಿಂದ ನೋಡ್ತು ಅಂತ ಅಂದಾಗ 5-6 ಸೆಂಟಿಮೀಟರ್ ವ್ಯತ್ಯಾಸ ಇರ್ತದೆ. ಅದೇ ರೋವರ್ ಮುಖಾಂತರ ನಾವು ಅಳತೆ ಮಾಡ್ತು ಅಂತ ಅಂದಾಗ 1 ಸೆಂಟಿಮೀಟರ್ ವ್ಯತ್ಯಾಸ ಇರ್ತದೆ. ಎಷ್ಟು? 1 ಸೆಂಟಿಮೀಟರ್ ವ್ಯತ್ಯಾಸ ಇರ್ತದೆ. ನಿಮ್ದು ಯಾರೋ ಸರ್ವೇಯರು ಅಳತೆ ಮಾಡ್ಬೇಕಾದ್ರೆ ಒಂದು ಚೈನ್ ಈ ಸರಿ ತಿರುಗಿಸ್ಬಿಟ್ರೆ 3 ಸೆಂಟಿಮೀಟರ್ ಎದುರೋಯ್ತದೆ. ಎಷ್ಟು? 3 ಸೆಂಟಿಮೀಟರ್ ಎದುರೋಗ್ತದೆ. ಆದ್ರೆ ಇದರಲ್ಲಿ ವ್ಯತ್ಯಾಸ ಆಗಿರ್ತಕ್ಕಂಥದ್ದು ಎಷ್ಟು ಅಂತ ಅಂದ್ರೆ ಕೇವಲ 1 ಸೆಂಟಿಮೀಟರ್ ಮಾತ್ರ. ಸೊ ಹಾಗಾಗಿ ಏನಪ್ಪಾ ನನ್ನ ಜಮೀನು ಹಿಂಗಳತೆ ಮಾಡ್ಬಿಟ್ರು, ಹಂಗಳತೆ ಮಾಡ್ಬಿಟ್ರು ಅಂತಕ್ಕಂಥ ಭಾವನೆ ಬೇಡ. ಸೊ ಅತ್ಯುತ್ತಮವಾದಂತಹ ರೀತಿಯಲ್ಲಿ ಇವತ್ತು ಸರ್ವೆ ಮಾಡಿ ಸುಮಾರು 23,000 ಜನ ರೈತರ ಜಮೀನಿಗೆ ಹೋಗಿ ಅಳತೆ ಮಾಡ್ಕೊಂಡು ಬಂದಿದ್ದಾರೆ. ಸುಮಾರು 97,000 ಎಕರೆ ಜಮೀನನ್ನ ಅಳತೆ ಮಾಡಿ ಅದಕ್ಕೆ ಬೇಕಾದಂತಹ ರೀತಿಯಲ್ಲಿ ನಕಾಶೆಯನ್ನ ಕೂಡ ತಯಾರು ಮಾಡಿದ್ದಾರೆ. ಮೊದಲು RTC ಕೊಡ್ತಾ ಇದ್ರು, ಮೊದಲು ಪಾಣಿ ನೀವು ತಗೋತಾ ಇದ್ರಲ್ಲ, ಇಲ್ಲಿ ನೀವು ಹೋಗ್ಬಿಟ್ಟು ಕಂಪ್ಯೂಟರ್ ಹತ್ರ ಹೋಗಿ ಒಂದು ಪಾಣಿ ತಗೋತಾ ಇದ್ರು.
ಈಗ ಆ ಪಾಣಿ ಉಯ್ಯಂಬಳ್ಳಿ ಹೋಬಳಿನಲ್ಲಿ ಯಾವ ತರ ಇರ್ತದೆ ಅಂತ ಅಂದ್ರೆ ಈ ರೀತಿಯ ಪಾಣಿ ಇರ್ತದೆ. ಇದರಲ್ಲಿ ನಿಮ್ಮ ಸ್ಕೆಚ್ ಇರ್ತದೆ, ನಿಮ್ಮ ಭೂಮಿಯ ನಕಾಶೆ ಇರ್ತದೆ, ಭೂಮಿಯ ಚಿತ್ರ ಇರ್ತದೆ. ನೀವೇನ್ ಟಿಪ್ಪಣಿಗೋಸ್ಕರ ಅಲ್ಲಿ ಅಲಿಬೇಕಾಗಿಲ್ಲ. ಇಲ್ಲಿ ಕೆಳಗಡೆ ಕೋಡ್ ಹಾಕಿದ್ದಾರೆ, ಆ ಕೋಡ್ ನ ಸ್ಕ್ಯಾನ್ ಮಾಡ್ತು ಅಂತ ಅಂದ್ರೆ ನಿಮ್ಮ ಲ್ಯಾಟಿಟ್ಯೂಡ್, ನಿಮ್ಮ ಲ್ಯಾಂಡಿಟ್ಯೂಡ್ ಏನು ಅಳತೆ ಇರ್ತದೆ ಅದೆಲ್ಲವೂ ಕೂಡ ಉದ್ದ ಎಷ್ಟಡಿ, ಅಗಲ ಎಷ್ಟಡಿ, ಏನು ಎತ್ತ ಅಂತ ಹೇಳಿ ನಿಮ್ಮ ಮೊಬೈಲ್ ನಲ್ಲಿ ಯಾವ ರೀತಿ ನೀವು RTC ಗಳನ್ನ ಗೂಗಲ್ ನಲ್ಲಿ ಅನೇಕ ಹುಡುಗರಿಗೆಲ್ಲ ಗೊತ್ತಿದೆ. ಇವತ್ತು ಹೋಗಿದ ತಕ್ಷಣ ಭೂಮಿನಲ್ಲಿ ನಾವು ಯಾವ ಊರಿಗೆ ಹೋಗಿದ್ದೀವಿ, ಎಲ್ಲಿ ನಿಂತಿದ್ದೀವಿ, ಏನ್ ಮಾಡಿದೀವಿ ಅಂತ ಹೇಳಿ ನೀವೆಲ್ಲರೂ ಕೂಡ ಕ್ಯಾಪ್ಚರ್ ಮಾಡ್ತೀರಿ, ನೋಡ್ತೀರಿ. ಆದ್ರೆ ಅದಕ್ಕಿಂತ ವಿಭಿನ್ನವಾಗಿ ಇವತ್ತು ಈ ಒಂದು ಕೆಲಸವನ್ನ ಸಂಪೂರ್ಣಗೊಳಿಸಿ ಎಲ್ರಿಗೂ ಕೂಡ ವಿತರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನು ಕೇಳಿದೆ ಎಷ್ಟು ವ್ಯತ್ಯಾಸ ಬರ್ಬೋದು, 1 ಸೆಂಟಿಮೀಟರ್ ವ್ಯತ್ಯಾಸ ಬರ್ಬೋದು. ನಾವೇನು ಎಲ್ಲರ ಜಮೀನನ್ನು ನೋಡಿದೀವಿ. ನಾವೇನು ಇಲ್ಲಿ ದಳ, ಬಿಜೆಪಿ, ಕಾಂಗ್ರೆಸ್ ಅಥವಾ ಇವ್ನ್ ಮಾಡ್ಬೇಕು ಅವ್ನ್ ಮಾಡಬಾರ್ದು, ಇವನ್ ಯಾರ ಕಾಸು ಕೊಟ್ಟ ಅವ್ರು ಕೊಟ್ಟ ಅಂತ. ಇವತ್ತು ನೀವು ಒಂದು ಕೋಡಿ ಮಾಡಿಸ್ಬೇಕು ಅಂತ ಹೋದ್ರೆ, ನಿಮ್ಮ ಸರ್ವೆ ನಂಬರ್ನ ಅಳತೆ ಮಾಡಿಸ್ಬೇಕು ಅಂತ ಹೋದ್ರೆ ನೀವು 1,500 ರೂಪಾಯಿ ಪೈಕಿ ನಂಬರ್ನ ಮಾಡ್ಲಿಕ್ಕೆ 1,500 ರೂಪಾಯಿ ಹಣ ಕಟ್ಟಬೇಕು. 1,500 ರೂಪಾಯಿ ಹಣ ಕಟ್ಟೋದಿರ್ಲಿ, ಈ ಸರ್ವೇಯರ್ಗಳಿಂದ ಸುತ್ತೋ ಅಷ್ಟೊತ್ತಿಗೆ ನೀವೊಂದು ದನನೋ ಕುರಿನೋ ಮಾರಬೇಕಾದಂತ ಪರಿಸ್ಥಿತಿ ನಿರ್ಮಾಣ. ಹೌದಾ ಇಲ್ವಾ? ಆದ್ರೆ ಇದಕ್ಕೆ ಮುಕ್ತಿ ಆಡಬೇಕಾದಂತ ಕೆಲಸ ಅಂತ ಹೇಳಿ ಇವತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಹೋಬಳಿನಲ್ಲಿ ಇವತ್ತು ಕಾರ್ಯಕ್ರಮವನ್ನ ರೂಪಿಸಿ ಎಲ್ರಿಗೂ ಕೂಡ ಟಿಪ್ಪಣಿ ಸಮೇತ ನಿಮ್ಗೆ RTC ನಾವು ವಿತರಣೆಯನ್ನ ಮಾಡ್ತಾ ಇದ್ದೇವೆ. ಇದರಲ್ಲಿ ಒಂದಷ್ಟು ಲೋಪದೋಷಗಳು ಕಾಣಿಸ್ತದೆ. ಯಾಕೆ ಅಂತಂದ್ರೆ ಒಬ್ರು 1 ಗುಂಟೆ ಕಮ್ಮಿ ಆಗಿದೆ ಅಂತಾರೆ, ಇನ್ನೊಬ್ರು 2 ಗುಂಟೆ ಕಮ್ಮಿ ಆಗಿದೆ ಅಂತಾರೆ. ನಿಮ್ಮ ಪೊಸಿಷನ್ ಅನ್ನ ನೋಡಿ, ನಿಮ್ಮ ದಾಖಲೆಗಳನ್ನ ನೋಡಿ ಅದನ್ನ ಸರಿ ಮಾಡಿದ್ದಾರೆ. ಆ ಸರಿ ಮಾಡಿರ್ತಕ್ಕಂಥದ್ದನ್ನ ಪ್ರತಿಯೊಬ್ಬರಿಗೂ ಕೂಡ ಹಳೆ RTCನೂ ಕೊಡ್ತಾ ಇದ್ದಾರೆ, ಹೊಸ RTCನೂ ಕೊಡ್ತಾ ಇದ್ದಾರೆ. ನೀವು ಏನೇ ಇದ್ರೂ ಕೂಡ ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿ ದೂರುಗಳನ್ನ, ಏನಾರ ವ್ಯತ್ಯಾಸ ಇದ್ರೆ ದೂರುಗಳನ್ನ ದಾಖಲೆ ಮಾಡಬೇಕು.